ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮದ ಅನ್ನುವಂಥ ಮಹಿಷಾಸುರ, ಕಾಮ ಅನ್ನುವಂಥ ಚಕ್ಷುರ ದೈತ್ಯ, ರಸೀಲೋಮ ಅನ್ನುವಂಥ ಲೋಭಗುಣ, ಋತುಗ್ರ ಅನ್ನುವಂಥ ಕ್ರೋಧಗುಣ, ಅತ್ಯಾಶೆ ಅನ್ನುವಂಥ ರಕ್ತಬೀಜಾಸುರ, ಬಿಡಾಲ ಅನ್ನುವಂಥ ಮೋಹ ಇತ್ಯಾದಿ ಮನುಷ್ಯನಲ್ಲಿರ್ತಕ್ಕಂಥ ಈ ಸದ್ವರ್ಗಗಳನ್ನು ನಿಗ್ರಹ ಮಾಡಿ ಕೊನೆಗೆ ತಾನು ಸಚ್ಚಿದಾನಂದ ಸ್ವರೂಪಿ ಅನ್ನುವಂಥ ಆತ್ಮಜ್ಞಾನ ಮಾಡಿಕೊಳ್ಳುವುದೇ ಈ ದೇವಿ ಪುರಾಣದ ಮೂಲ ಉದ್ದೇಶವಾಗಿದೆ. ಅದಕ್ಕಾಗಿ ಈ ದೇವಿ ಪುರಾಣವನ್ನು ಓದುವವರಾಗಲಿ ಕೇಳುವವರಿಗಾಗಲಿ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂಥೇಳಿ ಮೊದಲಿಂದ ಬಂದಂಥ ಒಂದು ಸಂಪ್ರದಾಯ. ಈಗಂತೂ ಭರತಖಂಡವಲ್ಲದೆ ವಿಶ್ವದ ಎಲ್ಲೆಲ್ಲಿ ಭಾರತೀಯರು ಇರುವರು ಎಲ್ಲರೂ ಸಂಭ್ರಮದ ದಸರಾನ ಅವರು ಆಚರಿಸ್ತಾ ಇದ್ದಾರೆ. ಅದರಂತೆಯೇ ನಮ್ಮ ಬೆಳಗಾವಿ ಜಿಲ್ಲೆಯ ಈಗ ಗೋಕಾಕ ತಾಲೂಕಿನ ಇಂದು ಮೂಡಲಗಿಯ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಡೇರಹಟ್ಟಿ ಅನ್ನುವಂಥ ಒಂದು ಪುಣ್ಯ ಗ್ರಾಮದಲ್ಲಿ ಶ್ರೀ ಅಂಬಾ ದರ್ಶನ ಪೀಠ ಅನ್ನು ಸ್ಥಾಪಿಸಿ ಅದರ ನೇತೃತ್ವವನ್ನು ವಹಿಸಿದಂಥ ಪರಮ ಪೂಜ್ಯರ ಅಂತ ಪೀಠಾಧ್ಯಕ್ಷ ಅಂತ ಶ್ರೀ ನಾರಾಯಣ ಶರಣರ ನೇತೃತ್ವದಲ್ಲಿ ವಿಶೇಷವಾಗಿ 11 ದಿನಗಳ ಪರ್ಯಂತರವಾಗಿ ಈ ಒಂದು ದೇವಿಯ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿರೋದು. ಅದು ಈ ಸಲವಾದರೂ ಕೂಡ ಅಂಬಾ ದರ್ಶನ ಪೀಠದಲ್ಲಿ ಸ್ವಸ್ತಿ ಸ್ತ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕೆ 1947 ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯದ ಶರದೃತು ಅಶ್ವಿಜ ಮಾಸ ಶುಕ್ಲ ಪಕ್ಷದ ಸೋಮವಾರ 22/9/2025 ಗುರುವಾರ 2/10/25 ಶರನ್ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದದ್ದು ನಮಗೆಲ್ಲರಿಗೂ ಸಂತಸದ ಸಂಗತಿಯಾಗಿದೆ. ಸರ್ವರಿಗೂ ಈ ದಸರೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಶ್ರೀದೇವಿ ಚಾಮುಂಡೇಶ್ವರಿ ಸಕಲ ಭೋಗಗಳನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ವಾಕ್ಪುಷ್ಪಗಳನ್ನು ಶ್ರೀದೇವಿಯ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತೇನೆ. ಸರ್ವರಿಗೂ ಶುಭವಾಗಲಿ. ಜೈ ಚಾಮುಂಡೇಶ್ವರಿ.